ಅವರಿಗೆ ತುಂಬಾನೇ ಉಪಯುಕ್ತವಾಗಿರುವಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಬೇಸಿಕಲಿ ರಿಲೇಟೆಡ್ ಟು ಡಿಎ ಹೈಕ್. ಎಲ್ಲ ಸರ್ಕಾರಿ ನೌಕರರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿಯ 2023 ಜನವರಿಯ ಡಿಎ ಹೈಕ್ ಆಲ್ರೆಡಿ ಪಡೆದಿದ್ದಾರೆ. ಇವಾಗ ಮತ್ತೆ 6 ತಿಂಗಳುಗಳು ಕಂಪ್ಲೀಟ್ ಆಗಿರುವಂತದ್ದು. ಸರ್ಕಾರಿ ನೌಕರರಿಗೆ ಜುಲೈಯಲ್ಲಿ ಮತ್ತೊಂದು ಡಿಎ ಹೈಕ್ ಅನ್ನ ನೀಡಬೇಕಾಗಿದೆ. ಹಾಗಾದ್ರೆ ಈ ಒಂದು ಡಿಎ ಹೈಕ್ಗೆ ಸಂಬಂಧಿಸಿದಂತೆ ಹೊರಬೀಳಲಿದೆಯಾ 30 ಅಥವಾ 31ನೇ ತಾರೀಕಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್. ಏನಕ್ಕಂದ್ರೆ AICPI ನ ಒಂದು ವ್ಯಾಲ್ಯೂ ಬರ್ತಾ ಇದೆ 31ನೇ ತಾರೀಕಿಗೆ. ಜೂನ್ 1ನೇ ತಾರೀಕು ಅಂದ್ರೆ ಜೂನ್ ತಿಂಗಳ ಒಂದು ವ್ಯಾಲ್ಯೂ ಬರುವಂತದ್ದು 30 ಅಥವಾ 31ನೇ ತಾರೀಕಿಗೆ ಬರುತ್ತೆ. ಆ ಒಂದು ಡೇಟ್ಗೆ ಸರ್ಕಾರಿ ನೌಕರರಿಗೆ ಪ್ರೊಬ್ಯಾಬ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅಂಡ್ ಯಾವ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರ ಒಂದು ಅಕೌಂಟ್ ಅದು ಸೇರಲಿದೆ ಅನ್ನೋದರ ಒಂದು ಕಂಪ್ಲೀಟ್ ಮಾಹಿತಿಗಳನ್ನ ಇವತ್ತಿನ ಒಂದು ಆರ್ಟಿಕಲ್ ನಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಇರುತ್ತೆ, ಸರ್ಕಾರಿ ನೌಕರು ಮಿಸ್ ಮಾಡದೆ ನೋಡಬೇಕು. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗ ಯಾವಾಗ ರಚಿಸಲಾಯಿತು, ಮೊಟ್ಟ ಮೊದಲನೇದಾಗಿ ಒಂದು ರೂಲ್ ಅನ್ನ ಅದರಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು. ಯಾವುದೇ ಒಬ್ಬ ಸರ್ಕಾರನ ತುಟ್ಟಿ ಭತ್ಯೆಯನ್ನ ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ. ಹಾಗಾದ್ರೆ ಯಾವ ಒಂದು ಟೈಮ್ ಇನ್ಕ್ರೀಸ್ ಮಾಡ್ತಾರೆ? ಮೊಟ್ಟ ಮೊದಲನೇದಾಗಿ ವರ್ಷ ಸ್ಟಾರ್ಟ್ ಆಗುವಾಗ. ಫಾರ್ ಎಕ್ಸಾಂಪಲ್ 2023 ನೀವು ಕನ್ಸಿಡರ್ ಮಾಡಿದ್ರೆ 2023 ಜನವರಿಯಲ್ಲಿ ಮೊಟ್ಟ ಮೊದಲನೇದಾಗಿ ನೌಕರನ ಒಂದು ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡಲಾಗುತ್ತೆ. ಸೊ ಅದು ಆಲ್ರೆಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂಗಳು ಮಾಡಿದೆ. ಅಂಡ್ ಅದು ನೋಡಿ, ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಅಂದ್ರೆ ಜನವರಿ ಅಂದ್ರೆ ಎಕ್ಸಾಕ್ಟ್ಲಿ ಜನವರಿಯಲ್ಲಿ ಆಗೋದಿಲ್ಲ. ಸೊ ಬೇಸಿಕಲಿ ಜನವರಿಯಲ್ಲಿ ಒಂದು ಸಮಿತಿ ಅಥವಾ ಒಂದು ಪ್ರಪೋಸಲ್ ನ ನೀಡಲಾಗುತ್ತೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಅದನ್ನ ಮಾಡಲಾಗುತ್ತೆ. ಆದರೆ ಅದನ್ನ ಪೂರ್ವಾನ್ವಯವಾಗಿಯೇ ಜಾರಿ ಮಾಡುತ್ತೆ ಸರ್ಕಾರ. ಸೊ ಆದ್ದರಿಂದ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಥವಾ ಅವರಿಗೆ ಆಗಿರುವಂತಹ ನಷ್ಟವನ್ನ ಭರಿಸಿ ಅದನ್ನ ಪೂರ್ವಾನ್ವಯವಾಗಿ ಜಾರಿ ಮಾಡುವುದರಿಂದ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ಡಿಎ ಸಿಗುತ್ತೆ. ಬಟ್ 1 ತಿಂಗಳು ಲೇಟ್ ಆಗಿ ಸಿಗುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಂತ ಅನ್ಯಾಯ ಇಲ್ಲ. ಏನಕ್ಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ರೀಸೆಂಟ್ ಆಗಿರುವಂತಹ ಒಂದು ಆದೇಶದಲ್ಲಿ ಹೇಳಿದೆ, ಸರ್ಕಾರದ ಒಂದು ಆರ್ಥಿಕ ಸ್ಥಿತಿಗತಿ ಅಷ್ಟು ಚೆನ್ನಾಗಿಲ್ಲದೆ ಹೋದಾಗ ನೌಕರರ ಡಿಎ ನಲ್ಲಿ ವಿಳಂಬ ಮಾಡಬಹುದು, ಬಟ್ ಅದನ್ನ ಮುಟ್ಟುಗೋಲು ಹಾಕುವಂತಿಲ್ಲ. ನೀವು ಅದನ್ನ ನೀಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಅನ್ನ ತೆಗೆದುಕೊಳ್ಳಬಹುದು, ಬಟ್ ಅದನ್ನ ಕಂಪ್ಲೀಟ್ ಆಗಿ ತಡೆ ಹಿಡಿಯುವಂತ ಒಂದು ಹಕ್ಕು ಸರ್ಕಾರಕ್ಕಿಲ್ಲ. ಡಿಎ ಇದು ಸರ್ಕಾರಿ ನೌಕರರ ಹಕ್ಕು, ಅದು ಅವರಿಗೆ ಸಿಗ್ಬೇಕಾಗಿರುವಂತದ್ದು. ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು, ಅದನ್ನ ನೀವು ಕೊಡ್ಲೇಬೇಕು ಅಂತ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಡಿಎ ಸಿಕ್ಕಿದೆ ಜನವರಿಯಲ್ಲಿ. ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ. ಸೊ ಜೂನ್ ಇವಾಗ ಡೇಟಾ AICPI ನ ಡೇಟಾ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ AICPI ನ ಡೇಟಾ ಏನ್ ಹೇಳುತ್ತೆ ಅಂದ್ರೆ, ನೀವು ಇಲ್ಲಿ ನೋಡಬಹುದು ಎಕ್ಸ್ಪೆಕ್ಟೆಡ್ ಡಿಎ ನಲ್ಲಿ. ಸೊ ಬೇಸಿಕಲಿ ಈ ಒಂದು AICPI ಕ್ಯಾಲ್ಕುಲೇಟರ್ ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಡೇಟಾ ಬರುತ್ತೆ, ಇದರಿಂದ ಏನ್ ಲಾಭ ಆಗುತ್ತೆ ಅಂತ. ಮೊಟ್ಟ ಮೊದಲನೇದಾಗಿ ಈ ಒಂದು ಡೇಟಾನ ನೀವು ನೋಡಬಹುದು. ಈಸ್ ಇಟ್ ಅಪ್ಲಿಕೇಬಲ್ ಫಾರ್ ಫ್ಯಾಮಿಲಿ ಪೆನ್ಷನರ್ಸ್ ಆಲ್ಸೋ ಅಂತ ಕೇಳ್ತಿದ್ದಾರೆ. ಎಸ್ ಸವಿತಾ ಅವರೇ, ಸೊ ಬೇಸಿಕಲಿ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ನೋಡಿ, ಒಂದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಏನು ಡಿಎ ಬರುತ್ತೆ, ಆದ್ರೆ ಫ್ಯಾಮಿಲಿ ಪೆನ್ಷನರ್ಸ್ಗೆ DR ಅಂತ ಕರಿತೀವಿ ನಾವು, ಡಿಯರೆನ್ಸ್ ಅಲೋವೆನ್ಸ್ ಅಂತ. ಸೊ ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ DR ಅನ್ನ. ಬಟ್ ಎಲ್ಲರಿಗೂ ಕೂಡ ಬರುತ್ತೆ. ಏನಕ್ಕಂದ್ರೆ ನೋಡಿ, ಫ್ಯಾಮಿಲಿ ಪೆನ್ಷನರ್ಸ್ ಅಂದ್ರೂ ಕೂಡ ಅವರ ಒಂದು ಮೊಟ್ಟ ಮೊದಲನೇದಾಗಿ ಅವರು ಸರ್ಕಾರಿ ನೌಕರಾಗಿ ಕೆಲಸ ಮಾಡಿದ್ದಾರೆ, ಭಾರತದ ಒಂದು ದೇಶಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಆಲ್ರೆಡಿ. ಅದಾದ್ಮೇಲೆ ಅವರು ರಿಟೈರ್ಡ್ ಆಗಿರುವಂತದ್ದು. ಸೊ ಅವರೊಂದು ಫ್ಯಾಮಿಲಿಗೆ ಸಿಗ್ತಾ ಇದೆ ಪೆನ್ಷನ್. ಸೊ ದಯವಿಟ್ಟು ಅವರಿಗೂ ಕೂಡ ಸಿಗುತ್ತೆ, ಯಾವುದೇ ರೀತಿಯಂತ ತೊಂದರೆ ಇಲ್ಲ. ಫ್ಯಾಮಿಲಿ ಪೆನ್ಷನರ್ಸ್ಗೂ ಸಿಗುತ್ತೆ, ಪೆನ್ಷನರ್ಸ್ಗೂ ಮತ್ತು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ನೌಕರರಿಗೂ ಕೂಡ ಸಿಗುವಂತದ್ದು. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 7th ಪೇ CPC ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿಯೇ ಸರ್ಕಾರಿ ನೌಕರಿಗೆ ಎಷ್ಟರ ಮಟ್ಟಿಗೆ ಡಿಎ ಹೆಚ್ಚಳ ಆಗುತ್ತದೆ ಅದರ ಒಂದು ಎಕ್ಸ್ಪೆಕ್ಟೆಡ್ ಕ್ಯಾಲ್ಕುಲೇಷನ್ ಏನಿದೆ ಅಂತ ಕೂಡ ತೋರಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಕ್ಸ್ಪೆಕ್ಟೆಡ್ ಡಿಎ ಕ್ಯಾಲ್ಕುಲೇಟರ್ ಫ್ರಮ್ ಜುಲೈ 2023 ಫಾರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ. ನೋಡಿ, ಸ್ಟೇಟ್ ಮತ್ತು ಸೆಂಟ್ರಲ್ ಅಂತ ಇಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಡಿಎ ಹೆಚ್ಚಳ ಮಾಡುತ್ತೆ ಆವಾಗ ತಾನೇ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಎಟ್ ಅ ಟೈಮ್ ಡಿಎ ಹೆಚ್ಚಳ ಆಗುತ್ತೆ. ಕೇಂದ್ರ ನೀಡಿದ ಒಂದು ವಾರದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯವು ಕೂಡ ಅದನ್ನ ಫಾಲೋ ಮಾಡುವಂತದ್ದು ಒಂದು ಫೈನಾನ್ಷಿಯಲ್ ರೂಲ್ ಆಗಿದೆ. ಸೊ ಮೊದಲಿನಿಂದಲೂ ಅದೇ ರೀತಿಯಾಗಿ ನಡೀತಾ ಬಂದಿದೆ, ಮುಂದೆ ಕೂಡ ನಡೆಯುತ್ತೆ. ಕೇಂದ್ರ ನೀಡುತ್ತೆ, ಅದಾದ್ಮೇಲೆ ಒಂದು ವಾರದಲ್ಲಿ ಅಥವಾ ಒಂದು 15 ದಿನದಲ್ಲಿ ಎಲ್ಲ ರಾಜ್ಯಗಳು ಅದನ್ನ ಇಂಪ್ಲಿಮೆಂಟ್ ಮಾಡ್ತವೆ.
ಸೊ ಈ ಒಂದು ಡೇಟಾ ಟೇಬಲ್ ನೋಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಮಂತ್ ಇಯರ್ ಕೊಟ್ಟಿದ್ದಾರೆ, AICPIN ಅಂಡ್ AICPIN 2001 DA ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. AICPI ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಈ ಒಂದು ಇಂಡೆಕ್ಸ್ ಏನ್ ಹೇಳುತ್ತೆ, ನಮ್ಮ ಒಂದು ಭಾರತ ದೇಶದಲ್ಲಿ ಯಾವ ರೀತಿಯಾಗಿ ವಸ್ತುಗಳ ಬೆಲೆ ಹೆಚ್ಚಳ ಮತ್ತು ಕಡಿಮೆ ಆಗ್ತಾ ಇದೆ, ಹಣದುಬ್ಬರ ಯಾವ ರೀತಿ ನಡೀತಾ ಇದೆ, ಸಗಟು ಹಣದುಬ್ಬರ, ಅದೇ ರೀತಿಯಾಗಿ ಚಿಲ್ಲರೆ ಹಣದುಬ್ಬರ. ಸೊ RBI ಕೂಡ ಈ ಒಂದು AICPI ನ ಒಂದು ಇಂಡೆಕ್ಸ್ ಅನ್ನೇ ಗಮನದಲ್ಲಿಟ್ಟುಕೊಂಡು ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡುತ್ತೆ. ಸೊ ಅದ್ರ ಮೇಲೆನೆ ಉಳಿದಂತ ಎಲ್ಲಾ ರೆಪೋ ರೇಟ್ಗಳು ಡಿಪೆಂಡ್ ಆಗಿರುತ್ತೆ. ಲೈಕ್ ಬೇರೆ ಒಂದು ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಇರುತ್ತಲ್ಲ, ರೆಪೋ ರೇಟ್ ಇನ್ಕ್ರೀಸ್ ಆಗಿದ್ರೆ ಆಬ್ವಿಯಸ್ಲಿ ಒಂದು ಬಡ್ಡಿ ದರಗಳನ್ನ, ನಾವು ಪಡೆದಿರುವಂತಹ ಲೋನ್ಸ್ ಗಳಿಗೆ ಬಡ್ಡಿ ದರವನ್ನ ಹೆಚ್ಚಳ ಮಾಡ್ತಾರೆ. ಓಕೆ, ದಟ್ ಈಸ್ ಡಿಫರೆಂಟ್ ಸ್ಟೋರಿ. ಸೊ ಇಲ್ಲಿ ನಾವು DA ವಿಷಯದಲ್ಲಿ ಮಾತನಾಡೋದಾದ್ರೆ ಇಲ್ಲಿ ಏನ್ ಕೊಡ್ತಾರೆ, ಇಂಡೆಕ್ಸ್ ನ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಅಂದ್ರೆ AICPI ಇದೇನು 2016 ಇದೆ ಅಲ್ಲ, ಇದರ ಒಂದು ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. 2023ನೇ ಈ ಒಂದು ಇಸ್ವಿಗೆ ಜನವರಿಯಲ್ಲಿ 132.8 ಇದೆ. ಸೊ 2001 ಬೇಸ್ಗೆ ಕನ್ಕ್ಯುಲೇಟ್ ಮಾಡಿದ್ರೆ 382 ಆಗುತ್ತೆ ಅಂಡ್ ಅಕಾರ್ಡಿಂಗ್ಲಿ ಇರುತ್ತೆ. ಓಕೆ, ಸೊ ಆವಾಗ ಆಗದಿರುವಂತ DA ಎಷ್ಟಿದೆ, 43.11. ಸದ್ಯದಲ್ಲಿ ನಡೀತಾ ಇರುವಂತದ್ದು 42 ನಡೀತಾ ಇದೆ. ಬಟ್ 2000 ಜನವರಿಯಲ್ಲಿ ಎಷ್ಟಾಗಬೇಕು, 43 ಆಗಬೇಕು. ಅದೇ ರೀತಿಯಾಗಿ ಫೆಬ್ರವರಿ ಅಲ್ಲಿ ನೋಡಿದ್ರೆ 132.7 ಬಂದಿದೆ, ಹಾಗಾದ್ರೆ 43.81 ಆಗಬೇಕು. ಮಾರ್ಚ್ ನಲ್ಲಿ 133.3 ಆಗಿದೆ, ಹಾಗಾದ್ರೆ ಇಲ್ಲಿ 44.48 ಆಗಬೇಕು DA. ಏಪ್ರಿಲ್ ನಲ್ಲಿ 134.2 ಬಂದಿದೆ, ಇಲ್ಲಿ 45 ಆಗಬೇಕು. ಮೇ ನಲ್ಲಿ ಕೂಡ ಡೇಟಾ ಬಂದಿದೆ, ಇದರಲ್ಲಿ 46 ಆಗ್ತಾ ಇದೆ. ಜೂನ್ ನ ಡೇಟಾ ಬರಬೇಕಾಗಿದೆ, ಅದೇ ಬರುವಂತದ್ದು ಇವಾಗ 30 ಅಥವಾ 31ನೇ ತಾರೀಕಿಗೆ ಈ ಒಂದು ಡೇಟಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಷ್ಟು ನೋಡಿ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 132 ಇದೆ, 32.7, 33, 34, 32, 34.7. ಸೊ ಬೇಸಿಕಲಿ ಈ ಒಂದು ಇಂಡೆಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಸರ್ಕಾರ ಇದನ್ನ ಅರ್ಥ ಮಾಡಿಕೊಳ್ಳುತ್ತೆ, ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಜೂನ್ಗೆ ಕೂಡ 134.9 ಬರ್ತಾ ಇದೆ. ಸೊ ಹಾಗಾದ್ರೆ DA ಎಷ್ಟು ಕೊಡಬೇಕಾಗುತ್ತೆ ಸರ್ಕಾರ, 46.10 ಕೊಡಬೇಕು. ಅದರ ಅರ್ಥ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ಹೈಕ್ ಎಷ್ಟಿದೆ, ಮಿನಿಮಮ್ 5% ಸಿಗಬೇಕು. ಬಟ್ ಆದ್ರೂ ಕೂಡ ಸರ್ಕಾರ 4% ಅಂದ್ರೂ ಕೂಡ ಸರ್ಕಾರಿ ನೌಕರಿಗೆ ಬಂಪರ್ ಆಗಿ ಮತ್ತೆ 1,100 ರೂಪಾಯಿ ಹೆಚ್ಚಳವಾಗಲಿದೆ. ಜಸ್ಟ್ ನಾವು ಗ್ರೂಪ್ ಡಿ ನೌಕರಿಗೆ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ 1,000 ರೂಪಾಯಿ ಸಂಬಳದಲ್ಲಿ ಹೆಚ್ಚಳ ಆಗುತ್ತೆ ಪ್ರತಿ ತಿಂಗಳಿಗೆ. ಓಕೆ, ಸೊ ಇದು ಈ ಒಂದು AICPI ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಮುಂದಿನ ಒಂದು ವರ್ಷದಲ್ಲಿ ಇನ್ನೊಂದು 2-3 ತಿಂಗಳ ಆದ ನಂತರ ದೇಶದಲ್ಲಿ 2024ರಲ್ಲಿ ಲೋಕಸಭೆ ಚುನಾವಣೆಗಳು ಕೂಡ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಆದಷ್ಟು ಜಾಸ್ತಿ ಒಂದು ಬೆನಿಫಿಟ್ಸ್ ಅನ್ನ ನೀಡೋ ಮುಖಾಂತರ ಸರ್ಕಾರಿ ನೌಕರ ಮನ ಗೆಲ್ಲುವಂತ ಕೆಲಸವನ್ನ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರು ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂತಹ ಯೋಜನೆ ನೀಡೋದ್ರಲ್ಲಿ ಡಿಲೇ ಮಾಡಲು ಅವರು ರಿಸ್ಕ್ ತಗೊಳ್ತಾ ಇಲ್ಲ. ಯಾವುದೇ ಒಂದು ಯೋಜನೆ ಆಗಿರಲಿ, 7th ಪೇ ಆಗಿರಲಿ, DA ನೀಡೋದಾಗಲಿ, ಆರೋಗ್ಯ ಯೋಜನೆ ಆಗಿರಲಿ, ಹಳೆ ಪಿಂಚಣಿ ವ್ಯವಸ್ಥೆ ಬಗ್ಗೆ ಕೂಡ ಆಲ್ರೆಡಿ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಿ ಅದನ್ನ ಕಳಿಸಿದ್ದಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರಿಗೆ ಇದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು, ತಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಅವುಗಳನ್ನ ಮಂಜೂರು ಮಾಡಿಸೋದ್ರಲ್ಲಿ. ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ, ಏನಿದೆ ನೋಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿದ್ರ, ಎಲ್ಲರಿಗೂ ಸ್ವಾಗತ. ದೇಶದ 1 ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಸಂತಸದ ಸುದ್ದಿ ಇದೆ. ವಾಸ್ತವವಾಗಿ ಆಗಸ್ಟ್ 9 ತಿಂಗಳಲ್ಲಿ ದೊಡ್ಡ ಉಡುಗೊರೆಯನ್ನ ಪಡೆಯಬಹುದು. ಅವರ ತುಟ್ಟಿ ಭತ್ಯೆಯನ್ನ 4% ಹೆಚ್ಚಿಸಬಹುದು. ಇದರ ಅಡಿಯಲ್ಲಿ 45.57% ತುಟ್ಟಿ ಭತ್ಯೆ ಕಂಡು ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ತುಟ್ಟಿ ಭತ್ಯೆಯಲ್ಲಿ 46% ಏರಿಕೆ ದಾಖಲಾಗಲಿದೆ ಎಂಬ ನಂಬಿಕೆ ಇದೆ. ಯಾವ ದಿನಾಂಕದಂದು ಜಮೆ ಮಾಡಲಾಗುತ್ತದೆ, ಎಲ್ಲವುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಎಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಫ್ಯಾಮಿಲಿ ಪೆನ್ಷನರ್ಸ್ ಆಲ್ಸೋ. ದಯವಿಟ್ಟು ನಿಮ್ಮ ಒಂದು ಕ್ವೆರಿ ನಾವು ಓದಿದ್ದೀವಿ. ಅಂಡ್ ನೆಕ್ಸ್ಟ್ ನೋಡಿ, 4% ತುಟ್ಟಿ ಭತ್ಯೆ ಹೆಚ್ಚಿಸಲಾಗುವುದು ಅಂತ ಹೇಳ್ತಾರೆ. ದ್ವಿತೀಯಾರ್ಧದಲ್ಲಿ ಅಂದ್ರೆ ಸೆಕೆಂಡ್ ಹಾಫ್ ನಲ್ಲಿ ತುಟ್ಟಿ ಭತ್ಯೆಯನ್ನ 4% ದರದಲ್ಲಿ ಹೆಚ್ಚಿಸಲಾಗುವುದು. ಎಲ್ಲವೂ ಸರಿಯಾಗಿ ನಡೆದರೆ ಅಕ್ಟೋಬರ್ ತಿಂಗಳ ಒಳಗೆ ನೌಕರರ ಒಂದು ತುಟ್ಟಿ ಭತ್ಯೆ ಹೆಚ್ಚಿಸಬಹುದು, ಅಕೌಂಟ್ಗೆ ಸೇರಬಹುದು ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ತುಟ್ಟಿ ಭತ್ಯೆ 46% ಏರಿಕೆ ಆಗಲಿದೆ. ತುಟ್ಟಿ ಭತ್ಯೆ ಹೆಚ್ಚಳವನ್ನ ಮಾರ್ಚ್ ತಿಂಗಳಲ್ಲಿ ಘೋಷಿಸಲಾಗಿತ್ತು. ಮೊದಲು ಇದನ್ನ ಜನವರಿ 2023ರಿಂದ ಜಾರಿಗೆ ತರಲಾಗಿತ್ತು. ಅದರ ನಂತರ ಇಲ್ಲಿ ನೋಡ್ತಾ ಇದ್ದೀರಿ, ಅದಾದ್ಮೇಲೆ ನೌಕರಿಗೆ ತುಟ್ಟಿ ಭತ್ಯೆ ಸೇರಿದಂತೆ ಹೆಚ್ಚಳದ ಪ್ರಯೋಜನವನ್ನ ನೀಡಲಾಯಿತು. ಇದೇ ಜೂನ್ ಅಂಕಿಅಂಶಗಳು ಜುಲೈ 30 ಅಥವಾ 31ರಂದು ಬಿಡುಗಡೆಯಾಗುತ್ತಿವೆ. AICPI ಅಂಕಿಅಂಶಗಳು ಬಂದ ನಂತರ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಸ್ಪಷ್ಟತೆ ದೊರೆಯಲಿದೆ ಅಂತ ಆಲ್ರೆಡಿ ನಾನು ಈ ಒಂದು ಟೇಬಲ್ ಅಲ್ಲಿ ನಿಮ್ಗೆ ತೋರಿಸಿರೋ ಹಾಗೆ ಈ ಒಂದು ಮಾರ್ಚ್ ಆದ್ಮೇಲೆ ಇದೇನು ಏಪ್ರಿಲ್ ತಿಂಗಳಿದೆ. ಸೊ ಬೇಸಿಕಲಿ ಈ ಜೂನ್ ತಿಂಗಳ ಒಂದು ಡೇಟಾ ಇನ್ನೂ ಬಾಕಿ ಇದೆ. ಸೊ ಈ ಒಂದು ಡೇಟಾ ಅಫಿಷಿಯಲ್ ಆಗಿ AICPI ಕಡೆಯಿಂದ
ಲೇಬರ್ ಒಂದು ಕಮಿಟಿ ಇದೆಯಲ್ಲ ಅವ್ರ ಕಡೆಯಿಂದ ರಿಲೀಸ್ ಮಾಡಲಾಗುತ್ತೆ. ಸೊ ಲೇಬರ್ ಕಮಿಟಿಯಿಂದ ರಿಲೀಸ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರಿಗೆ DA ನಲ್ಲಿ ಹೆಚ್ಚಳ ನೀಡಬೇಕು ಅಂತ ಸರ್ಕಾರಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ. ಆ ಒಂದು ಸ್ಪಷ್ಟತೆ ಸಿಕ್ಕ ಮೇಲೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ರೀತಿಯಾಗಿ AICPI ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ DA ನಲ್ಲಿ ಹೆಚ್ಚಳ ನೀಡಬೇಕು. ಏನಕ್ಕಂದ್ರೆ ವಸ್ತುಗಳ ಬೆಲೆ ಆಲ್ರೆಡಿ ಜಾಸ್ತಿ ಆಗಿದೆ. ನೌಕರರ ಸಮತೋಲನವನ್ನ ಇಲ್ಲಿ ಕಾಪಾಡೋಗೋಸ್ಕರ ಬೆಲೆಯನ್ನ ಇಲ್ಲಿ ಜಾಸ್ತಿ ಮಾಡಬೇಕಾಗುತ್ತೆ, ತುಟ್ಟಿ ಭತ್ಯೆಯನ್ನ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಒಂದು ಫರ್ದರ್ ಆಗಿರುವಂತಹ ಆದೇಶವನ್ನ ಹೊರಡಿಸ್ತಾರೆ. ಪ್ರೊಬ್ಯಾಬ್ಲಿ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡೋಕೆ ಇಲ್ಲಿ ಆದೇಶ ಬರ್ಬೋದು ಅಂತ ಕಾಣಿಸ್ತಾ ಇದೆ. ಇದಾದ್ಮೇಲೆ ಫಿಟ್ಮೆಂಟ್ ಅಂಶದ ಬಗ್ಗೆಯೂ ಕೂಡ ನಿರ್ಧಾರ ಆಗಲಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದೆಡೆ ಫಿಟ್ಮೆಂಟ್ ಅಂಶದ ಮೇಲೆ ಸರ್ಕಾರವು ಕೆಲವು ಪ್ರಮುಖ ಯೋಜನೆಗಳನ್ನ ನೀಡಬಹುದು. ವಾಸ್ತವವಾಗಿ ಫಿಟ್ಮೆಂಟ್ ಅಂಶವನ್ನ 3.68 ರಷ್ಟು ಹೆಚ್ಚಿಸಲು ಬೇಡಿಕೆಯನ್ನ ಮಾಡಲಾಗುತ್ತಿದೆ. ಆದರೆ ಸರ್ಕಾರವು ನೌಕರರ ಕನಿಷ್ಠ ಮೂಲ ವೇತನವನ್ನ 3 ಪಟ್ಟು ಹೆಚ್ಚಿಸಬಹುದು ಎಂದು ನಂಬಲಾಗಿದೆ. ಈ ರೀತಿಯಾಗಿ ಅವರ ಒಂದು ಸಂಬಳ 90,000ವರೆಗೂ ಕೂಡ ಹೆಚ್ಚಳವಾಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಸರ್ಕಾರಿ ನೌಕರರ DA ಇವಾಗ 46% ತಲುಪುತ್ತೆ. ಇನ್ನೊಂದು ಇನ್ಕ್ರಿಮೆಂಟ್ ಅಲ್ಲಿ 50% ತಲುಪುತ್ತೆ. ಯಾವಾಗ 50% ತಲುಪುತ್ತೆ ಅವಾಗ ಸರ್ಕಾರಿ ನೌಕರರ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು ಅಂತ. ಆ ರೀತಿ ಏನಾದ್ರು ಆದ್ರೆ ಮತ್ತೆ 8ನೇ ವೇತನ ಆಯೋಗದ ಸ್ಥಾಪನೆ ಮುಂದೆ ಆಗಲಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ 8ನೇ ವೇತನ ಆಯೋಗ DA 50% ತಲುಪಿದಾಗ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಡ್ 2014ರಲ್ಲಿ ಅಫ್ಕೋರ್ಸ್ 7ನೇ ವೇತನ ಆಯೋಗ ಬಂದಿತ್ತು. ಇವಾಗ 10 ವರ್ಷಗಳಾಗಿದೆ. ಸರ್ಕಾರಿ ನೌಕರರ ವೇತನವನ್ನ ಮತ್ತೆ ಇನ್ನೊಮ್ಮೆ ಪರಿಷ್ಕರಣೆ ಮಾಡುವಂತ ಒಂದು ಸಮಯ ಬಂದಿದೆ ಅಂತಾನೆ ಹೇಳಬಹುದು. ಸೊ 8ನೇ ವೇತನ ಆಯೋಗದ ಕುರಿತು ಸರ್ಕಾರದಿಂದ ಸ್ಪಷ್ಟನೆ ಅಂತ ಹೇಳ್ತಾರೆ. 8ನೇ ವೇತನ ಆಯೋಗದ ಬೇಡಿಕೆ ಮತ್ತೊಮ್ಮೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ನೌಕರರ ವೇತನ ರಚನೆ ಪರಿಷ್ಕರಿಸಲು ಸರ್ಕಾರವು ಪ್ರತಿ 10 ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗವನ್ನು ರಚಿಸುತ್ತದೆ. ಶಿಫಾರಸಿನ ಆಧಾರದ ಮೇಲೆ ನೌಕರರ ವೇತನದಲ್ಲಿ ಹೆಚ್ಚಳ ಕಂಡು ಬರುತ್ತದೆ. ಈ ಬಾರಿ 7ನೇ ವೇತನ ಆಯೋಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಸರ್ಕಾರಿ ನೌಕರರ ಸಂಬಳವನ್ನ ಫರ್ದರ್ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಸರ್ಕಾರಿ ನೌಕರಿಗೆ ಭಾರಿ ಫಿಟ್ಮೆಂಟ್ ನೊಂದಿಗೆ ವೇತನವನ್ನ ಮತ್ತೆ ವೃದ್ಧಿ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ತಿಂಗಳಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆದೇಶ ಹೊರಬೀಳಲಿದೆ ಅಂತಾನೆ ಹೇಳ್ಬೋದು. ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಏನಾದರೂ ಕ್ವೆರೀಸ್ಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.